ಜೈ ಹನುಮಾನ್. ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ. ವೆಲ್ಕಮ್ ಟು ದ ಚಾನೆಲ್. ಡೋಂಟ್ ಸ್ಕಿಪ್. ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗೋವಂಥ ಫ್ರೂಟ್ ಬಗ್ಗೆ ಲಾಟ್ಸ್ ಆಫ್ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಪಪ್ಪಾಯ ತಿನ್ನೋದ್ರಿಂದ ನಮಗೇನೇನು ಹೆಲ್ತ್ ಬೆನಿಫಿಟ್ಸ್ ಇದೆ, ನಾವು ಯಾವ ರೀತಿ ಪಪ್ಪಾಯ ತಿನ್ಬೋದು, ಮತ್ತು ನಿಮ್ಮ ಕೆಲವು ಕ್ವೆಶನ್ಸ್ಗೆ ನಾನು ಆನ್ಸರ್ಸ್ನ ಮಾಡ್ತೀನಿ. ಇದನ್ನು ನಾನು 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ನಂಬರ್ 1 ಬಂದು ನಮ್ಮ ವೆಯ್ಟ್ ಲಾಸ್ ಮಾಡೋದಕ್ಕೆ ಪಪ್ಪಾಯ ನಮಗೆ ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಜೊತೆಗೆ ಖಾಲಿ ಹೊಟ್ಟೆಯಲ್ಲಿ ನಾವು ಎಂಟಿ ಸ್ಟೊಮಕ್ಕಲ್ಲಿ ಬೆಳಗ್ಗೆ ಒಂದು ಲೋಟ ಬಿಸಿ ನೀರು ಕುಡ್ದಾದ್ಮೇಲೆ ಎಂಟಿ ಸ್ಟೊಮಕ್ಕಲ್ಲಿ ನಾವು ಪಪ್ಪಾಯ ತಿನ್ನೋದ್ರಿಂದ ಏನೇನು ಹೆಲ್ತ್ ಬೆನಿಫಿಟ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ನಿಮ್ಮ ಒಂದು ಕೆಲವು ಕ್ವೆಶನ್ಸ್ಗೆ ನಾನು ನಿಮಗೆ ಆನ್ಸರ್ನ ಕೊಡ್ತೀನಿ. ಸೊ ನಾವು ಎವ್ರಿಡೇ ಪಪ್ಪಾಯನ ತಿನ್ಬೋದಾ, ಯಾವುದು ಬೆಸ್ಟ್ ಟೈಮ್ ನಮಗೆ ಪಪ್ಪಾಯ ತಿನ್ನೋದಕ್ಕೆ, ಮತ್ತು ನಮಗೆ ಸ್ಕಿನ್ಗೆ ಇದು ಪಪ್ಪಾಯ ತಿನ್ನೋದ್ರಿಂದ ಹೆಲ್ಪ್ ಇದೆಯಾ, ಮತ್ತು ಎವ್ರಿಡೇ ನಾವು ಪಪ್ಪಾಯನ ತಿಂದರೆ ನಮ್ಗೆ ಏನೇನು ಹೆಲ್ತ್ ಬೆನಿಫಿಟ್ ಆಗುತ್ತೆ, ಮತ್ತು ನಮ್ಮ ಬಾಡಿಯಲ್ಲಿ ಯಾವ ಪಾರ್ಟ್ಗೆ ಯಾವ ಆರ್ಗನ್ಗೆ ಪಪ್ಪಾಯ ಒಳ್ಳೆಯದು, ಮತ್ತು ನೈಟ್ ಟೈಮು ನಾನು ಪಪ್ಪಾಯನ ತಿನ್ಬೋದಾ, ಜೊತೆಗೆ ಪಪ್ಪಾಯನ ನಮ್ಮ ಫೇಸ್ಗೆ ನಾವು ಅಪ್ಲೈ ಮಾಡ್ಬೋದಾ, ಈ ಒಂದು ಎಲ್ಲ ಇನ್ಫಾರ್ಮೇಷನ್ ಬಗ್ಗೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆಲ್ಮೋಸ್ಟ್ ಈ ಪಪ್ಪಾಯ ಹಣ್ಣಿನ ಬಗ್ಗೆ ಎಲ್ಲ ಥರದ ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಇನ್ ಕೇಸ್ ನಿಮಗೇನಾದರೂ ಇನ್ನಷ್ಟು ಹೆಚ್ಚು ಗೊತ್ತಿದ್ದರೆ ಅಥವಾ ಏನಾದರೂ ಡೌಟ್ ಇತ್ತು ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ, ನಿಮ್ಮ ಎಲ್ಲ ಒಂದು ಡೌಟ್ನ ನಾನು ಕ್ಲಾರಿಫೈ ಮಾಡ್ತೀನಿ. ಜೊತೆಗೆ ನನಗೆ ಗೊತ್ತಿಲ್ಲದೆ ಇರೋದನ್ನು ಸಹ ನಾನಿಲ್ಲಿ ತಿಳ್ಕೊಳ್ತೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಒಂದು ಸಬ್ಸ್ಕ್ರಿಪ್ಷನಿಂದ ನನಗೆ ತುಂಬಾ ಮೋಟಿವೇಶನ್ ಸಿಗುತ್ತೆ ಇನ್ನಷ್ಟು ಹೆಚ್ಚು ಇನ್ಫಾರ್ಮೇಷನ್ ನಿಮಗೆ ಕೊಡೋದಕ್ಕೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ನಿಮಗೆ ಆಗಲೇ ಹೇಳ್ದಾಗೆ ಪಪ್ಪಾಯ ನಮಗೆ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ, ಜೊತೆಗೆ ನಮಗೆ ಹೆಚ್ಚು ಆರೋಗ್ಯನ ನಮಗೆ ಈ ಒಂದು ಹಣ್ಣು ನಮಗೆ ತಂದು ಕೊಡುತ್ತೆ. ಈ ಒಂದು ಫ್ರೂಟಲ್ಲಿ ಫುಲ್ ಆಫ್ ಹೆಲ್ತ್ ನಮಗೆ ಸಿಗುತ್ತೆ. ಪಪ್ಪಾಯದಲ್ಲಿ ಏನೇನು ಕಂಟೆಂಟ್ ಇರುತ್ತೆ ಅಂದರೆ ವಿಟಮಿನ್ ಎ, ವಿಟಮಿನ್ ಇ, ವಿಟಮಿನ್ ಸಿ, ಮತ್ತು ಫೈಬರ್, ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ಮಿನರಲ್ಸ್, ಈ ಒಂದು ಎಲ್ಲ ಕಂಟೆಂಟು ಪಪ್ಪಾಯದಲ್ಲಿದೆ. ಇದು ನಮಗೆ ಒಳ್ಳೆ ಆರೋಗ್ಯನ ಕೊಡುತ್ತೆ, ಜೊತೆಗೆ ನಮಗೆ ನಮ್ಮ ಬಾಡಿಯಲ್ಲಿರುವಂಥ ಒಂದು ವೆಯ್ಟ್ ಲಾಸ್ ಮಾಡೋದಕ್ಕೂ ಸಹ ನಮಗೆ ಪಪ್ಪಾಯ ತುಂಬಾ ಯೂಸ್ ಆಗುತ್ತೆ. ಈಗ ನಾವು ಕಾಮನ್ನಾಗಿ ನಾವು ಮಾರ್ನಿಂಗ್ ಎದ್ದಾಗ ನಮ್ಮ ಮೈಂಡ್ ಯಾವ ರೀತಿ ಇರುತ್ತೋ ಫ್ರೆಶ್ ಆಗಿದ್ರೆ ಎಂಟೈರ್ ಡೇ ಫ್ರೆಶ್ ಆಗಿರುತ್ತೆ. ಅದೇ ಥರನೇ ನಮ್ಮ ಬಾಡಿಗೆ, ನಮ್ಮ ಸ್ಟೊಮಕ್ಕಿಗೆ ನಾವು ಏನು ತಗೊಳ್ತಾ ಇದ್ದೀವಿ ಮಾರ್ನಿಂಗ್ ಎದ್ದಾಗ ಆ ಊಟ ಹೇಗಿರುತ್ತೋ ಆ ಇಡೀ ದಿನವೂ ಸಹ ನಮ್ಮ ಬಾಡಿ ಅಷ್ಟೇ ಆ್ಯಕ್ಟಿವ್ ಆಗಿರುತ್ತೆ, ಹೆಲ್ದಿಯಾಗೂ ಸಹ ಇರುತ್ತೆ. ಸೊ ನಾವು ಬೆಳಗ್ಗೆ ಎದ್ದಾಗ ಸ್ವಲ್ಪ ವಾಟರ್ನ ತೊಗೊಂಡು ಈ ಪಪ್ಪಾಯ ತೊಗೊಳೋದ್ರಿಂದ ನಮಗೆ ತುಂಬಾ ಒಂದು ದಿನನ ಹೆಲ್ದಿಯಾಗಿರುತ್ತೆ, ಮತ್ತು ಆ್ಯಕ್ಟಿವ್ ಆಗಿರೋದಕ್ಕೆ ನಮಗೆ ಪಪ್ಪಾಯ ಹೆಲ್ಪ್ ಮಾಡುತ್ತೆ. ಸೊ ಫಸ್ಟ್ ತಿಳ್ಕೊಳ್ಳೋಣ ಬನ್ನಿ. ಫಸ್ಟು ನಮಗೆ ಖಾಲಿ ಹೊಟ್ಟೆಯಲ್ಲಿ ಪಪ್ಪಾಯ ತಿನ್ನೋದು ಒಳ್ಳೆಯದಾ, ಅದ್ರ ಬಗ್ಗೆ ತಿನ್ನೋದ್ರಿಂದ ಏನೇನು ಬೆನಿಫಿಟ್ ಆಗುತ್ತೆ ಅಂತ ತಿಳಿಸ್ಕೊಡೋಣ. ಫಸ್ಟ್ ಪಾಯಿಂಟೇ ನಮ್ಮ ಹಾರ್ಟು, ನಮ್ಮ ಹೃದಯದ ಸಮಸ್ಯೆ ಎಲ್ಲನೂ ಸಾಲ್ವ್ ಮಾಡುತ್ತೆ. ಇದರಲ್ಲಿ ಫೈಬರ್ ಕಂಟೆಂಟ್ ಇರೋದ್ರಿಂದ ನಮ್ಮ ಬಾಡಿಯಲ್ಲಿರುವಂಥ ಒಂದು ಕೆಟ್ಟ ಕೊಲೆಸ್ಟ್ರಾಲ್ನ ತೆಗೆಯುತ್ತೆ. ಕೊಲೆಸ್ಟ್ರಾಲ್ ಹೋದರೆ ನಮ್ಮ ಹಾರ್ಟ್ ಹೆಲ್ದಿಯಾಗಿರುತ್ತೆ. ಜೊತೆಗೆ ಇಲ್ಲಿ ಪೊಟ್ಯಾಷಿಯಮ್ ಇರೋದ್ರಿಂದ ನಮ್ಮ ಬಿ ಪಿನ ಕಂಟ್ರೋಲ್, ನಮ್ಮ ಬ್ಲಡ್ ಪ್ರೆಷರ್ನ ಇದು ಕಂಟ್ರೋಲ್ಗೆ ತಗೊಬರುತ್ತೆ. ಸೊ ಈ ಒಂದು ಫಸ್ಟ್ ಬೆನಿಫಿಟ್ ನಮಗೆ ಆಗುತ್ತೆ ಮಾರ್ನಿಂಗ್ ಪಪ್ಪಾಯ ತಿನ್ನೋದ್ರಿಂದ. ನೆಕ್ಸ್ಟ್ ನಮಗೆ ಹೆಲ್ದಿ ವೇ ಆಗಿ ನಮ್ಮ ಬಾಡಿ ವೆಯ್ಟ್ ಲಾಸ್ನ ನಾವು ಕಡಿಮೆ ಮಾಡ್ಬೋದು. ಪಪ್ಪಾಯದಲ್ಲಿ ಫೈಬರ್ ಹೆಚ್ಚಾಗಿ ಎನಫ್ ಆಗಿರೋದ್ರಿಂದ ಅದು ನಮ್ಮ ತುಂಬಾ ಲಾಂಗ್ ಟರ್ಮ್ ನಮಗೆ ಹಸಿವನ್ನ ಕಂಟ್ರೋಲ್ ಮಾಡೋ ಒಂದು ಶಕ್ತಿ ಕೊಡುತ್ತೆ. ಹಸಿವು ನಾವು ಕಂಟ್ರೋಲ್ ಮಾಡ್ಕೊಳ್ತಾ ಇದೆ ನಮ್ಮ ಬಾಡಿ ಅಂದರೆ ಆಟೋಮೆಟಿಕ್ಕಾಗಿ ನಮ್ಮ ವೆಯ್ಟ್ ಇದು ಲಾಸ್ ಆಗುತ್ತೆ. ಸೊ ಹಸಿವು ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಗೆ, ನಮ್ಗೆ ಹಸಿವು ಹೇಗಾಗುತ್ತೆ, ಒಂದು ಎಲ್ಲ ಇನ್ಫಾರ್ಮೇಷನ್ ಬಗ್ಗೆ ನಾನು 1 ಡೇ ಫಾಸ್ಟಿಂಗ್ ಇರೋದ್ರಲ್ಲಿ ಕೊಟ್ಟಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ನೀವು ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಬೋದು. ಈ ಪಪ್ಪಾಯದಲ್ಲಿ ನ್ಯಾಚುರಲ್ ಸ್ವೀಟ್ ಇರೋದ್ರಿಂದ, ನೈಸರ್ಗಿಕ ಸಕ್ಕರೆ ಇರೋದ್ರಿಂದ ನಮ್ಮ ಡಯಾಬಿಟೀಸ್, ಶುಗರ್ನೂ ಸಹ ಇದು ಕಂಟ್ರೋಲಲ್ಲಿರುತ್ತೆ. ಜೊತೆಗೆ ನಮ್ಮ ಬ್ಲಡ್ಡಲ್ಲಿ ಗ್ಲೂಕೋಸ್ ಲೆವೆಲ್ನ ಕಡಿಮೆ ಮಾಡ್ತಾ ಬರುತ್ತೆ ನಾವು ರೆಗ್ಯುಲರಾಗಿ ಪಪ್ಪಾಯ ತಗೊಳ್ಳೋದ್ರಿಂದ. ಈ ಒಂದು ಬೆನಿಫಿಟ್ ಸಹ ಡಯಾಬಿಟೀಸ್ ಪೇಷಂಟ್ಸ್ಗೆ ಪಪ್ಪಾಯ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಕ್ಯಾನ್ಸರ್ನ ನಮಗೆ ತಡೆಗಟ್ಟುತ್ತೆ. ಈಗ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಲಂಗ್ಸ್ ಕ್ಯಾನ್ಸರ್ ಇರ್ಬೋದು, ಈ ಒಂದು ಎಲ್ಲ ಕ್ಯಾನ್ಸರ್ನು ತಡೆಯೋದ್ರಲ್ಲಿ ಹೆಲ್ಪ್ ಮಾಡುತ್ತೆ ನಮಗೆ ಈ ಪಪ್ಪಾಯ ಕನ್ಸಂಪ್ಷನ್ ಮಾಡೋದ್ರಿಂದ. ನೆಕ್ಸ್ಟು
ಕಾನ್ಸ್ಟಿಪೇಷನ್, ಮಲಬದ್ಧತೆನ ಇದು ನಮಗೆ ಕಡಿಮೆ ಮಾಡುತ್ತೆ. ಯಾಕಂದರೆ ನಮ್ಮ ಬಾಡಿಯಲ್ಲಿ ಒಂದು ಡೈಜೆಷನ್ ಸಿಸ್ಟಮ್ ಪ್ರಾಪರಾಗಿ ವರ್ಕ್ ಆಗಬೇಕು ಅಂದರೆ ನಾವು ಫೈಬರ್ ಕಂಟೆಂಟ್ನ ತೊಗೊಬೇಕು. ಫೈಬರ್ ಕಂಟೆಂಟ್ ಈ ಪಪ್ಪಾಯದಲ್ಲಿ ಎನಫ್ ಆಗಿದೆ. ಆ ಫೈಬರ್ ಕಂಟೆಂಟ್ ತೊಗೊಳ್ಳೋದ್ರಿಂದ ನಮ್ಮ ಬಾಡಿಯಲ್ಲಿ ಡೈಜೆಷನ್ ಪ್ರಾಪರಾಗಿ ಆಗುತ್ತೆ. ಡೈಜೆಷನ್ ಕರೆಕ್ಟಾಗಿ ಆಗಿದೆ ಅಂದರೆ ಕಾನ್ಸ್ಟಿಪೇಷನ್ ಅನ್ನೋ ಮಾತೇ ಇರೋದಿಲ್ಲ. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಸಹ ಸಾಲ್ವ್ ಆಗುತ್ತೆ ನಾವು ಮಾರ್ನಿಂಗ್ ಪಪ್ಪಾಯನ ಕನ್ಸ್ಯೂಮ್ ಮಾಡೋದ್ರಿಂದ. ನೋಡಿ, ಇಷ್ಟು ಹೆಲ್ತ್ ಬೆನಿಫಿಟ್ಸು ಅರ್ಲಿ ಮಾರ್ನಿಂಗು ನಾವು ಪಪ್ಪಾಯ ತೊಗೊಳ್ಳೋದ್ರಿಂದ ನಮಗೆ ಬೆನಿಫಿಟ್ ಆಗುತ್ತೆ. ಕಾನ್ಸ್ಟಿಪೇಷನ್ ಇರೋದಿಲ್ಲ, ಡಯಾಬಿಟೀಸ್ ಪೇಷಂಟ್ಸ್ಗೆ ಕ್ಯಾನ್ಸರ್ನ ಕಂಟ್ರೋಲ್ ಮಾಡುತ್ತೆ, ಜೊತೆಗೆ ನಮ್ಮ ಹಾರ್ಟ್ನು ಸಹ ಹೆಲ್ದಿಯಾಗಿರೋದಕ್ಕೆ ಈ ಪಪ್ಪಾಯ ಅರ್ಲಿ ಮಾರ್ನಿಂಗ್ ತೊಗೊಳ್ಳೋದ್ರಿಂದ ನಮಗೆ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟು ನೋಡೋಣ, ವೆಯ್ಟ್ ಲಾಸ್ ಮಾಡೋದಕ್ಕೆ ನಮಗೆ ಈ ಒಂದು ಪಪ್ಪಾಯ ಯಾವ ರೀತಿ ನಮಗೆ ಹೆಲ್ಪ್ ಮಾಡುತ್ತೆ ಅಂತ. ನೆಕ್ಸ್ಟ್ ಈಗ ಈ ಒಂದು ಪಪ್ಪಾಯದಲ್ಲಿ ಕಡಿಮೆ ಕ್ಯಾಲರೀಸ್ ಇದೆ. ಅಂದರೆ 100 ಗ್ರಾಮ್ಸ್ ಪಪ್ಪಾಯಗೆ ನಮಗೆ 43 ಕ್ಯಾಲರೀಸ್ ಮಾತ್ರ ಇರುತ್ತೆ. ಈ ಒಂದು 43 ಕ್ಯಾಲರೀಸಿಂದ ನಮಗೇನು ಅಷ್ಟು ಕೊಲೆಸ್ಟ್ರಾಲ್ ನಮ್ಮ ಬಾಡಿಯಲ್ಲಿ ಆಗೋದಿಲ್ಲ. ಆಫ್ಕೋರ್ಸ್ ನಾವು ಯಾವುದೇ ಥರದ ಹಣ್ಣು ತಿಂದರೂ ಸಹ ನಮ್ಮ ಬಾಡಿಯಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನೋದಂತೂ ಬೆಳೆಯೋದೇ ಇಲ್ಲ. ಎಸ್ಪೆಷಲಿ ಪಪ್ಪಾಯ ತಿನ್ನೋದ್ರಿಂದ ಆ ಥರ ಪ್ರಾಬ್ಲಮ್ ನಮಗೆ ಬರೋದೇ ಇಲ್ಲ. ಅದರಲ್ಲೂ ನಮ್ಗೆ ಇದರಲ್ಲಿ ಫೈಬರ್ ಜಾಸ್ತಿ ಇರೋದ್ರಿಂದ ನಮ್ಗೆ ಬೇಗ ಹಸಿವು ಸಹ ಆಗೋದಿಲ್ಲ. ಅದರಿಂದ ನಮ್ಗೆ ಆಟೋಮೆಟಿಕ್ಕಾಗಿ ವೆಯ್ಟ್ ಲಾಸ್ ಅನ್ನೋದು ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು, ಮಾರ್ನಿಂಗಲ್ಲಿ ನಮ್ಗೆ ಯಾವ ರೀತಿ ಈ ಒಂದು ಪಪ್ಪಾಯನ ಕನ್ಸ್ಯೂಮ್ ಮಾಡಬೇಕಂದ್ರೆ, ಬೆಳಗಿನ ಬ್ರೇಕ್ಫಾಸ್ಟ್ನ ನಾವು ಪಪ್ಪಾಯದಲ್ಲಿ ತೊಗೊಬೇಕು. ಅಂದರೆ ಬರೀ ಪಪ್ಪಾಯನೇ ತಿನ್ನಬೇಕು ಅಂತ ಏನಿಲ್ಲ. ಸ್ಯಾಲೆಡ್ಸ್ ಮಾಡ್ಕೊಂಡು, ಮಿಕ್ಸ್ಡ್ ಸ್ಯಾಲೆಡ್ ಮಾಡ್ಕೊಂಡು ತಿನ್ಬೋದು, ಓಟ್ಸ್ ಜೊತೆಲಿ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು, ಅಥವಾ ಏನಾದರೂ ಮಿಲ್ಕ್ ಶೇಕ್ಸ್ನ ಮಾಡ್ಕೊಂಡು ತಿನ್ಬೋದು, ಕುಡಿಬೋದು. ಸೊ ಈ ಥರ ನಿಮ್ಗೆ ಯಾವ ರೀತಿ ಕಂಫರ್ಟಬಲ್ ಇದೆಯೋ, ಬಟ್ ಅದ್ರಲ್ಲಿ ಪಪ್ಪಾಯ ಇರಬೇಕು. ಅದೇ ಥರ ನೀವು ಚೂಸ್ ಮಾಡಿಕೊಂಡು ತೊಗೊಳ್ಳಿ. ಬಟ್ ಅದರಲ್ಲಿ ಪಪ್ಪಾಯ ಇನ್ಕ್ಲೂಡ್ ಆಗಿರೋ ಥರ ನೀವು ನೋಡ್ಕೊಬೇಕಾಗುತ್ತೆ ಅಷ್ಟೇ. ಬನ್ನಿ ಈಗ ನೆಕ್ಸ್ಟ್ ನೀವು ಪಪ್ಪಾಯನ ಜ್ಯೂಸ್ ಸಹ ಮಾಡ್ಕೊಂಡು ಕುಡಿಬೋದು. ಯಾಕಂದರೆ ಒಂದೇ ಥರ ತಿನ್ನಬೇಕಂದ್ರೆ ಎಲ್ಲರಿಗೂ ಬೋರ್ ಆಗುತ್ತೆ ಅಲ್ವಾ. ಒಂದೊಂದು ಸತಿ ಒಂದೊಂದು ಥರ ಮಾಡ್ಕೊಬೋದು. ಒಂದು ದಿವಸ ಪೀಸಸ್ ಮಾಡ್ಕೊಂಡು ತಿನ್ಬೋದು, ಒಂದು ಸತಿ ಚಿಯಾ ಸೀಡ್ಸ್ ಹಾಕ್ಕೊಂಡು ಮಿಲ್ಕ್ ಶೇಕ್ಸ್ ಥರ ಮಾಡ್ಕೊಂಡು ತಿನ್ಬೋದು, ಬಾದಾಮಿನ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಂಡು ತಿನ್ಬೋದು. ಈ ಥರ ನಿಮ್ಗೆ ಯಾವ ರೀತಿ ಕನ್ವೀನಿಯೆಂಟ್ ಆಗುತ್ತೋ ಆ ರೀತಿ ನೀವು ಈ ಪಪ್ಪಾಯನ ಕನ್ಸ್ಯೂಮ್ ಮಾಡೋ ಥರ ನೀವು ಮಾಡ್ಕೊಬೋದು. ಸೊ ಇಷ್ಟು ಇನ್ಫಾರ್ಮೇಷನ್ನು ಪಪ್ಪಾಯ ಬಗ್ಗೆ ನಾನು ನಿಮಗೆ ಕೊಟ್ಟಿರುವಂಥದ್ದು. ಸೊ ನಿಮಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಇನ್ ಕೇಸ್ ಇನ್ನೂ ಏನಾದರೂ ನಿಮಗೆ ಡೌಟ್ ಇದ್ದರೆ ಖಂಡಿತವಾಗ್ಲೂ ನಾನು ಕ್ಲಾರಿಫೈ ಮಾಡ್ತೀನಿ. ಈಗ ಮೇ ಬಿ ನಿಮ್ಮ ಮೈಂಡಲ್ಲಿ ಈ ಥರ ಕ್ವೆಶನ್ಸ್ ರೈಸ್ ಆಗ್ಬೋದು ಅಂತ ಹೇಳಿ ನಾನು ಈ ಕ್ವೆಶನ್ಸ್ನ ನಿಮಗೆ ಆನ್ಸರ್ಸ್ನ ಕೊಡ್ತೀನಿ. ಸೊ ವಾಟ್ ಹ್ಯಾಪನ್ಸ್ ಇಫ್ ಐ ಈಟ್ ಪಪ್ಪಾಯ ಎವ್ರಿ ಡೇ? ಸೊ ಪಪ್ಪಾಯ ತಿನ್ನೋದ್ರಿಂದ ಏನೇನು ಬೆನಿಫಿಟ್ ಆಗುತ್ತೆ ನಿಮ್ಗೆ ಆಲ್ರೆಡಿ ಹಿಂದೆ ಗೊತ್ತಾಗಿದೆ. ನಮ್ಮ ಹಾರ್ಟ್ಗೆ, ಸ್ಕಿನ್ಗೆ, ಬೋನ್ಗೆ, ಹೇರ್ಗೆ, ನಮ್ಮ ವಿಷನ್, ಐಗೆ ಎಲ್ಲದಕ್ಕೂ ಸಹ ಪಪ್ಪಾಯ ತುಂಬಾ ಒಳ್ಳೆಯದು. ನೆಕ್ಸ್ಟು, ಕೆನ್ ಐ ಯೂಸ್ ಪಪ್ಪಾಯ ಡೈಲಿ ಆನ್ ಮೈ ಫೇಸ್? ನಮ್ಮ ಫೇಸ್ಗೆ ಎವ್ರಿ ಡೇ ಪಪ್ಪಾಯನ ನಾವು ಅಪ್ಲೈ ಮಾಡ್ಬೋದಾ? ಅಫ್ಕೋರ್ಸ್ ಅಪ್ಲೈ ಮಾಡ್ಬೋದು, ಬಟ್ ಕೆಲವ್ರ ಸ್ಕಿನ್ ಟೋನ್ಗೆ ಇದು ಸೆಟ್ ಆಗೋದಿಲ್ಲ. ಇರಿಟೇಷನ್ಸು, ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಒಂದು ಸತಿ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಆಮೇಲೆ ನೀವು ಪಪ್ಪಾಯನ ಯೂಸ್ ಮಾಡ್ಬೋದಾ ಇಲ್ಲ ಅಂತ ಡಿಸೈಡ್ ಮಾಡಿ. ಬಟ್ ಎವ್ರಿ ಡೇ ನಾವು ಪಪ್ಪಾಯನ ಯೂಸ್ ಮಾಡೋದ್ರಿಂದ ನಮ್ಮ ಒಂದು ಡ್ರೈ ಸ್ಕಿನ್ ಜೊತೆ ಫೈಟ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಮಾಯಿಶ್ಚರೈಸ್ ಆಗಿ ಇದು ನಮ್ಮನ್ನು ಸ್ಕಿನ್ನ ಕಂಟ್ರೋಲ್ ಮಾಡುತ್ತೆ. ಎಸ್ಪೆಷಲಿ ಈ ಒಂದು ವಿಂಟರ್ ಸೀಸನ್ಸಲ್ಲಿ ತುಂಬಾ ಒಳ್ಳೆಯದು. ನಮ್ಮ ಸ್ಕಿನ್ನ ಡ್ರೈ ಆಗೋದಕ್ಕೆ ಇದು ಬಿಡೋದಿಲ್ಲ. ಎವ್ರಿ ಡೇ ನಾವು ಪಪ್ಪಾಯನ ಫೇಸ್ಗೆ ಅಪ್ಲೈ ಮಾಡಿದ್ರೆ ಒಂದು ಗ್ಲೋನ ತಗೊಬರುತ್ತೆ. ಇದು ನಮ್ಮ ಬಾಡಿಯಲ್ಲಿ ಯಾವ ಆರ್ಗನ್ಗೆ ಪಪ್ಪಾಯ ಗುಡ್ ಅಂತ ಹೇಳಿದ್ರೆ, ನಮ್ಮ ಹಾರ್ಟ್ಗೆ, ನಮ್ಮ ಹೃದಯಕ್ಕೆ ಪಪ್ಪಾಯ ತುಂಬಾ ಒಳ್ಳೆಯದಾದಂಥ ಫ್ರೂಟ್. ನೆಕ್ಸ್ಟು, ನೈಟ್ ಟೈಮು ನಾವು ಪಪ್ಪಾಯನ ತೊಗೊಬೋದು. ಅಫ್ಕೋರ್ಸ್ ತೊಗೊಬೋದು. ನಮ್ಮ ಡೈಜೆಷನ್ನ ಪ್ರಾಪರಾಗಿ ಆಗೋದು, ತಿಂದಿರೋ ಊಟ ನೀಟಾಗಿ ಡೈಜೆಷನ್ ಆಗುತ್ತೆ. ನೆಕ್ಸ್ಟು, ವಾಟ್ ಈಸ್ ದ ಬೆಸ್ಟ್ ಟೈಮ್ ಟು ಈಟ್ ಪಪ್ಪಾಯ? ಯಾವಾಗ ನಮಗೆ ಬೆಸ್ಟ್ ಟೈಮು ಒಳ್ಳೆ ರಿಸಲ್ಟ್ ಕೊಡುತ್ತೆ, ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಪಪ್ಪಾಯ ತಿನ್ನೋದ್ರಿಂದ ಅಂದರೆ ಅರ್ಲಿ ಮಾರ್ನಿಂಗ್ ಎಂಟಿ ಸ್ಟೊಮಕ್ಕಲ್ಲಿ. ನಮ್ಮ ಸ್ಕಿನ್ಗೆ ಪಪ್ಪಾಯ ಒಳ್ಳೆಯದಾ? ಹೌದು, 100% ಒಳ್ಳೆಯದು. ಪಿಂಪಲ್ಸ್ನ ರಿಡ್ಯೂಸ್ ಮಾಡುತ್ತೆ, ಸ್ಕಿನ್ ಮಾಯಿಶ್ಚರೈಸ್ ಆಗಿ ನಮಗೆ ಇರುತ್ತೆ. ನೆಕ್ಸ್ಟು, ಹೈ ಇನ್ ಶುಗರ್. ಪಪ್ಪಾಯದಲ್ಲಿ ತುಂಬ ಹೆಚ್ಚು ಸಕ್ಕರೆ ಅಂಶ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ನ್ಯಾಚುರಲ್ ಸ್ವೀಟ್ ಇದರಲ್ಲಿರೋದು, ಆರ್ಟಿಫಿಷಿಯಲ್ ಸ್ವೀಟ್ ಇದರಲ್ಲಿ ಇಲ್ಲ. ಆರಾಮ್ಸೆ ಡಯಾಬಿಟೀಸ್ ಪೇಷಂಟ್ಸು ಸಹ ಇದನ್ನು ನಾವು ಕನ್ಸ್ಯೂಮ್ನ ಮಾಡ್ಬೋದು. ಈ ಒಂದೆಲ್ಲ ಇನ್ಫಾರ್ಮೇಷನ್ನು, ಕೆಲವು ಇನ್ಫಾರ್ಮೇಷನ್ ಡಾಕ್ಟರ್ಸ್ ಕಡೆಯಿಂದ ಮತ್ತು ಸ್ವಲ್ಪ ಅದರ್ ಸೋರ್ಸಸ್ ಕಡೆಯಿಂದ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಕೊಟ್ಟಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ. ಇನ್ ಕೇಸ್ ನಿಮ್ಗೆ ಇನ್ನೂ ಡೌಟ್ ಇದ್ದರೆ ನೀವು ನನಗೆ ಕಮೆಂಟ್ ಮುಖಾಂತರ ನಿಮ್ಮ ಡೌಟ್ನ ಕೇಳ್ಬೋದು. ನನಗೆ ಗೊತ್ತಿಲ್ಲ ಅಂದರೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ನಿಮಗೆ ಪ್ರೊವೈಡ್ನ ನಾನು ಮಾಡ್ತೀನಿ. ಅಗೇನ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.
ಕಮೆಂಟ್ ಮಾಡಿ, ಲೈಕ್ ಮಾಡಿ.